ಎಲ್ಲ ಕಲೆ ಹಾಕಿ ಮೇಘನ ಮತ್ತು ಆದಿತ್ಯ ಮುರಾರಿ ಬಂದಿದ್ದಾರೆ. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಅಂತ ಹಾಗೆ ಸ್ಟೈಲ್ ಏನಿಗೆ ಬಂದಿದ್ದೀವಿ ಗಾಯ್ಸ್. ಸಾವಿರ ಬಟ್ಟೆ ನೋಡಲು ಒಂದು ಬಟ್ಟೆನೂ ಸೆಲೆಕ್ಷನ್ ಮಾಡಿಲ್ಲ. ಅಲ್ಲೊಂದು ಬ್ಲ್ಯಾಕ್ ಚೆನ್ನಾಗಿದೆ, ಇಲ್ಲೊಂದು ಬ್ರೌನ್ ಚೆನ್ನಾಗಿದೆ. ನಾನು ಕಣ್ಣು ಬರೀ ಬ್ಲ್ಯಾಕ್ ಹತ್ರ ಹೋಗ್ತಾ ಇದ್ದೀನಿ. ಹೌದಾ, ಮೂವಿಗೆ ಎಂಟ್ರಿ ಆಗ್ತವ್ರೆ. ಓಪನ್ ಆಯಿತು ಗೈಸ್. ಮೂವಿ ಆಗಲೇ ಸ್ಟಾರ್ಟ್ ಆಗಿದೆ ಅಂತೆ. ಅವ್ರು ಬೇಗ ಬೇಗ ಹೋಗ್ತಿದ್ದಾರೆ ನೋಡಿ ಗೈಸ್ ನನ್ನ ಬಿಟ್ಟು. ಗೈಸ್ ಇಂಟರ್ವಲ್ ಅಲ್ಲಿ ಪಾಪ್ಕಾರ್ನ್ ಆರ್ಡರ್ ಮಾಡಿದ್ವಿ. ಕುಶಲ್ ವರ್ಮ ಇಟ್ಕೊಂಡವ್ರೆ. ಇವ್ರು ₹1 ಪೇ ಮಾಡಿಲ್ಲ ಗೈಸ್. ಗೈಸ್ ಆಮೇಲೆಲ್ಲ ಮಾಡ್ತೀವಿ. ನಮಗೆ ಲೇಟಾಗಿ ಎಂಟ್ರಿ ಕೊಟ್ಟಿದ್ದು ಇವರಿಬ್ರು. ಈ ವ್ಲಾಗಲ್ಲಿ ನಾನೇ ನಾವು ಮೂವಿ ಮುಗಿಸ್ಕೊಂಡು ಹರ್ಷವರ್ಧನ್ಗೋಸ್ಕರ ಕಾಯ್ತಾ ಇದ್ದೀವಿ. ಇನ್ನೂ ಬರ್ತಾ ಇಲ್ಲ ಅವರು, ಈಶ್ವರ ಅವರು. ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆ ಟಿಕೆಟ್ ತಗೊಂಡು ಹೊರಟ್ವಿ ಇವ್ರ ಜೊತೆ. ಇವ್ರು ಇನ್ನೂ ಈಶ್ವರನ ಜೊತೆ ಮಾತಾಡ್ಕೊಂಡೇ ಇದ್ದಾರೆ. ಫೈನಲಿ ಹರ್ಷವರ್ಧನ್ ಅವರು ಗಾಡಿ ತಗೊಂಡು ಬಂದಿದ್ದಾರೆ. ನಾವು ನಡ್ಕೊಂಡು ಹೋಗ್ತಿದ್ದೀವಿ, ಅವ್ರು ಗಾಡೀಲಿ ಹೋಗ್ತಿದ್ದಾರೆ. ಇದು ನ್ಯಾಯನಾ ಫ್ರೆಂಡ್ಸ್? ನೀವೇ ಹೇಳಿ. ನಮ್ಮ ಪಾದಯಾತ್ರೆ ಇಲ್ಲಿಂದ ಶುರುವಾಗಿದೆ ಗೈಸ್. ಇವರೇ ಲೇಟಾಗಿ ಬಂದಿದ್ದು. ಶಿವ ಸಿಕ್ದ ಅಂತ ಪಾರ್ವತಿ ನಮ್ಮನ್ನು ಬಿಟ್ಟು ಮುಂದಕ್ಕೆ ನಡ್ಕೊಂಡು ಹೋಗ್ತವ್ರೆ. ನಾನು ನಮ್ಮ ಅಣ್ಣ ಬಿಕಾರಿ ಥರ ಇನ್ನು ಇಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಪ್ಪ, ಮಂಗಗಳ ಜೊತೆ ಮಂಗಗಳು ಗೈಸ್. ಅಲ್ಲಿ ಮಂಗಗಳಿದೆ ನೋಡಿ, ಅದೇ ಥರ ಮಂಗ. ಇದು ಒಂದು ಮಂಗ, ಇದೊಂದು ಗೈಸ್. ಫೈನಲಿ ನಾವು ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅವರು ಮುಂದೆ ಹೋಗಿದ್ದಾರೆ, ನಾವು ಇಲ್ಲೇ ಇದ್ದೀವಿ ಇನ್ನು. ಬನ್ನಿ ನೆಕ್ಸ್ಟು ನಾವು ಹೇಗೆ ಹೋಗ್ತೀವಿ ಇನ್ನೂ ಅಂತ ತೋರಿಸ್ತೀವಿ. ಕಚ್ಚೇರಂಗಿ ಬೆಂಡ್ ಸ್ಟಾರ್ಟಾ? ಎಸ್ ಸ್ಟಾರ್ಟ್. ಗಾಯ್ಸ್ ಫೈನಲಿ ನಾವು ನಂದಿ ದೇವರ ಹತ್ರ ರೀಚ್ ಆದ್ವಿ. ನಾವು ಸ್ವಲ್ಪ ಹೋದರೆ ನಂದಿ ಸಿಗುತ್ತೆ. ಬಟ್ ಇಲ್ಲಿ ಬ್ಯಾಡ್ ಲಕ್ ಏನಂದರೆ ಗಾಯ್ಸ್ ನೋಡಿ, ನಮ್ಮಂಥ ಸಿಂಗಲ್ಸ್ಗಳು ಇಲ್ಲಿದ್ದೀವಿ. ಬಟ್ ಅಲ್ಲಿ ನೋಡಿ ಕಪಲ್ಸ್ ಕೂತಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಹರ್ಷವರ್ಧನ್ ಅವರು ಇಲ್ಲಿ ಹೆಂಗೆ ಕೂತ್ಕೊಂಡವ್ರೆ ತೋರಿಸಿ ನಿಮ್ಮ ಮುಖನ ಚೂರು. ಶಿವ ದರ್ಶನ ಕೊಡ್ತಿಲ್ಲ ಗಾಯ್ಸ್. ನಂದಿ ಹತ್ರ ಬಂದ್ರಿಂದ ಮುಖನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬರೀ ನಮ್ಮ ಕುಶಲ್ ವರ್ಮಾ ಅವ್ರನ್ನ ಝೂಮ್ ಮಾಡ್ತಿದ್ದಾನೆ. ಸೊ ನಮ್ಗೆ ಅದೆಲ್ಲ ಇಷ್ಟ ಇಲ್ಲ. ನನಗೆ ಮಾತ್ರ ಇಷ್ಟ. ಫೈನಲಿ ನಾವು ನಂದಿವರೆಗೂ ಬಂದಿದ್ದೀವಿ. ನಾವು ಅರ್ಧ ಹತ್ತಬೇಕು ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆಗಬೇಕು ಅಂದರೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಆಗ್ತೀವಿ. ದೇರ್ ಇಸ್ ನಂದಿ. ಹುಷಾರು, ಇಲ್ಲಿ ಹತ್ಬೇಡಿ, ನನ್ನ ಸ್ಲಿಪ್ಪರ್ ಗಟ್ಟಾಗಿತ್ತು. ಹುಷಾರಾಗ ನಾನು ಬನ್ನಿ ಅಂತೀನಿ, ಅವಾಗ ಬನ್ನಿ. ಯಾ ನೋಡಿ, ಕಳ್ಳರು ಒಂಚಾಕಿ ಬಂದ. ದುರ್ಗದಿಂದ ಬಂದಿರೋ ಎಮ್ಮೆ ಒಂಚಾಕಿ. ಎಮ್ಮೆ ಅವರಣ್ಣ. ಎಲ್ಲೆಲ್ಲಿ ಬರ್ತಾ ಇದ್ದಾರೆ. ಮುಂದೆ ಅವ್ರದ್ದು ತೆಗಿಯಮ್ಮ, ಅಣ್ಣ ತಂಗಿದು. ಕೊನೆಗೂ ಗಾಯ್ಸ್ ಬಂದ್ವಿ ಗಾಯ್ಸ್. ಫೈನಲಿ ಬಂದರು, ಹತ್ತಿದ್ದೀವಿ ಗಾಯ್ಸ್. ಫೈನಲಿ ನಾವು ವ್ಯೂವಿಗೆ ಬಂದಿದ್ದೀವಿ. ಹಂಗಲ್ಲಪ್ಪ, ನಾನು ಡಿಲೀಟ್ ಸ್ಟೋರೇಜಲ್ಲೂ ಡಿಲೀಟ್ ಮಾಡ್ಕೊಡ್ತೀನಿ. ಓಕೆನಾ? ನನಗೆ ನನ್ನ ಫೋನಲ್ಲಿ ಬರೀ ಬಂದೆ ಗಾಯ್ಸ್. ಫೈನಲಿ ನಾವು ರೀಚ್ ಆಗಿದ್ದೀವಿ.
ಅಲ್ಲಿ ಕೂತವ್ರೆ ಡೈರೆಕ್ಟರ್ ಸರ್. ಹರ್ಷವರ್ಧನ್ ನೋಡಿ, ದಿಸ್ ಇಸ್ ದ ವ್ಯೂ ಪಾಯಿಂಟ್ ಆಫ್ ಮೈಸೂರು. ಮುರಾರಿ ಫೋಟೋ ಶೂಟ್ ಮಾಡಿಸ್ಕೊಂತವ್ರೆ ಗೈಸ್ ಮೇಘನನ್ ಜೊತೆ. ಸ್ವಲ್ಪ ತಲೆ ಲೈಟಾಗಿ ಬಂಡಾಗಬೇಕು ಹಿಂಗೆ. ಫೋಟೋಗ್ರಾಫರ್ ಟ್ರೈನರ್ ಇವರು, ಅವರು ಫುಲ್ ಪೋಸ್ ಕೊಡ್ತವ್ರೆ. ಆದಿತ್ಯ ಮುರಾರಿ ಅವರು. ಕೂದಲು ಸುಟ್ಟಾಕಿರೋದು ನಾನೇ, ಹೆಮ್ಮೆಯಿಂದ ಹೇಳ್ಕೊತೀನಿ ಗಾಯ್ಸ್. ಗೈಡರು, ಫೋಟೋಗ್ರಾಫರು ಎಲ್ಲ ಮೇಘನ ಅವರು. ಅವ್ರ ಫೋಟೋ ತೆಗೆಸ್ಕೊಂತಿರೋದು. ಇವರು ಫೋಟೋನ ಈಗ ಸ್ಟೋರಿಗೆ ಹಾಕಬೇಕು ಅಂತ ಸರ್ಚ್ ಮಾಡ್ತಿದ್ದಾರೆ. ಆ್ಯಂಡ್ ಗಾಯ್ಸ್ ಇಲ್ಲಿ ನೋಡಿ, ನಂದು ಒಂದು ಫೋಟೋ ತಕ್ಕೊಡಿ ಅಂತ ತುದಿಯಲ್ಲಿ ನಿಂತ್ಕೊಂಡು ಕಷ್ಟಪಡ್ತಾ ಇದ್ದಾರೆ. ವ್ಯೂ ಅಂತೂ ಸಖತ್ತಾಗಿತ್ತು ಗಾಯ್ಸ್. ಸನ್ಸೆಟ್ ಆಗೋ ಟೈಮು, ಒಳ್ಳೆ ವ್ಯೂ ಸಿಕ್ತು. ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಹಿಂತಿರುಗಿದ್ವಿ. Because you are the protector of Vidyashree. ಎಲ್ಲ ಮುಗಿಸ್ಕೊಂಡು ಇಳಿಬೇಕಾದ್ರೆ ಆ ಗ್ಯಾಪಲ್ಲೂ ಕೂಡ ನನ್ನ ಇನ್ಸ್ಟಾಗ್ರಾಮ್, ನನ್ನ ಯೂಟ್ಯೂಬ್ ಪ್ರಮೋಷನ್ಸ್ ನಡೆಸ್ತಾ ಇದ್ದಾರೆ ಗಾಯ್ಸ್ ಇವರೆಲ್ಲ. ವಿದ್ಯಂತ ತಳ್ಬಿಡೋದ ಇಲ್ಲಿಂದ ಇವತ್ತು. ಫೈನಲಿ ಮತ್ತೆ ನಂದಿ ಮೀಟ್ ಆಗಿ ಹೋಗ್ತಾ ಇದ್ದೀವಿ. ಎಲ್ಲ ಮೆಟ್ಲು ಇಳ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಮೆಟ್ಲು ಇಳ್ಕೊಂಡು ಹೋಗ್ತಿದ್ದೀವಿ. ಸಾಂಗ್ಸ್ ಹಾಕೋ ಬರ್ತಿದ್ದಾನೆ. ನಿಮಗೆ ಮುಂದೆ ಹೋಗೋರನ್ನ ತೋರಿಸ್ತೀವಿ ಇರಿ ಗಾಯ್ಸ್. ಏನು ನನ್ನ ಯೂಟ್ಯೂಬ್ ಚಾನಲ್ಗೆ ಹೇಳಿ. ಏನಂತ ಹೇಳಿ ನಾನು? ನೀವು ಹೇಳಿ. ಇಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರನ್ನ ತೋರಿಸ್ತೀವಿ ರೀ ಗೈಸ್. ನೋಡಿ ಯಾವುದೇ ರೀತಿ ಇವನೊಬ್ಬ ಇದ್ದಾನೆ ಗೈಸ್. ಇವನಿಗೆ ಎಕ್ಸ್ಪ್ರೆಷನ್ ಲೆಸ್ ಅಂತ ಹೆಸರು ಕೊಟ್ಟರು ಇನ್ನೂ ಗೊತ್ತಾಗಿಲ್ಲ. ನನ್ನ ಅಂಡರ್ ಎಸ್ಟಿಮೇಟ್ ಹೆಂಗ್ ಬಿಟ್ಟು ಬಿಟ್ಟು ಹೋಗ್ತಾರೆ ಗಾಯ್ಸ್. ಜಾರಿ ಹಿಂದೆ ಬಿದ್ದವ್ರೆ. ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನನಗೂ ಮಾತ್ರ ಕೇಳಿಸಿದೆ. ಫೈನಲಿ ಮೆಟ್ಲು ಹತ್ತು ಇಳಿದು ಬಂದ್ವಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೇಳಿ? ಫುಲ್ ಸ್ವೆಟ್ ಆಗವ್ರೆ. ಹೀಗೆ ಅವ್ರ ಎಕ್ಸ್ಪೀರಿಯನ್ಸ್ ಈ ಥರ ಹೇಳ್ಕೊಂಡಿದ್ದಾರೆ. ಅವರು ಮೇಘನ ಮತ್ತು ಆದಿತ್ಯ ಮುರಾರಿನಂತೂ ಹಿಡಿಯೋಕ್ಕಾಯ್ತಿಲ್ಲ. ಫುಲ್ ಫಾಸ್ಟ್ ನಡ್ಕೊಂಡು ಹೋಗ್ತಾನೆ ಅವರೇ. ವಿಡಿಯೋ ಕಾಣ್ತಿಲ್ಲ. ಸೊಕಟೆನ್ಸ್ ಹೇಗಿತ್ತು ಹೇಳು? ಹೆಂಗ ಅನ್ನಿಸ್ತು ಫ್ರೆಂಡ್ಸ್ ಜೊತೆ ಬಂದಿರೋದು? ಫೌಂಡ್ ಅವರ್ ಲೈಫ್. ಒಂದೇ ಮಾತಲ್ಲಿ ಮುಗಿಸಿದ್ರು ಇವರು. ಇನ್ನು ಇರೋರನ್ನ ಕೇಳೋಣ ಎಕ್ಸ್ಪೀರಿಯನ್ಸು. ಕರಡಿ ಜೊತೆ ಬಂದು ಭಾಳ ಚೆನ್ನಾಗಿತ್ತು. ಅದಕ್ಕೆ ಭಾಳ ಸ್ಲೋ ಆಗಿ ಬಂತು. ಹೌದಾ? ಇಷ್ಟ ನಿಮಗೆ ಫ್ರೆಂಡ್ಸ್ ಜೊತೆ ಬಂದಿದ್ದು ಹೇಗಿತ್ತು? ಆಫ್ಟರ್ ಲಾಂಗ್ ಟೈಮ್ ಈ ಥರ ಯಾವ ಥರ ಬಂದಿದ್ದು? ಜಾಸ್ತಿ ಕರಡಿ ಬಂದಿದ್ದು ಭಾಳ ಕಷ್ಟ ಆಯಿತು. ಇಲ್ಲಿ ಮುಖ ತೋರಿಸಿ. ಆಟ ಹೋಗ್ತೀರಾ? ನಡ್ಕೊಂಡು ಹೋಗ್ತೀವಿ, ಇಲ್ಲಿ ಗಾಡಿ ಇದೆ. ಹೇಳಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಆದಿತ್ಯ ಮುರಾರಿ ಅವರೇ? ಬಾರಮ್ಮ, ಇಲ್ಲಿ ಟೈಮ್ ಮೈಸೂರು ಜೊತೆ ನಾವು ಬೆಟ್ಟಕ್ಕೆ ಬರಲ್ಲ. ಆಯಿತು, ಪಿಕಪ್ ಮಾಡಲ್ಲ. ನಮ್ಮ ನೆಟ್ಟೆ ಸ್ಪೀಡ್ ಹೇಳ್ತೀನಿ. ಓಕೆ ಬೇಗನಾ ಬಂದರೆ ಬರ್ಬೋದು. ಮೇಘನಾ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಚೆನ್ನಾಗಿತ್ತು, ಕೊಡು. ಒಂಥರ ಚೆನ್ನಾಗಿತ್ತು ಅಷ್ಟೇ. ಒಂಥರ ಚೆನ್ನಾಗಿತ್ತು ಅಂತ ಇವರು ಹಿಂಗೆ ಲಕ 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 ಅಂತೆ. ನೋಡಿದ್ರ ಗಾಯ್ಸ್ ಎಲ್ಲರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಬೀದಿಗೆ ಬಂದು ಕೂತ್ಕೊಂಡಿದ್ದಾರೆ ಗಾಯ್ಸ್. ನೋಡಿ ಹೇಗಿದೆ ಬೀದಿಗೆ ಬಂದಿರೋದು. ಅಳಲಾರದೆ ನನ್ನ ನೋಡಿದ್ರೆ ಏನೋ ಕುಡಿದ್ಬಿಟ್ಟಿರ್ಬೇಕು, ಅದಕ್ಕೆ ಹಿಂಗೆ ಆಡ್ತವನೆ ಅಂತ ಅನ್ಕೋಬೇಕಲ್ಲ.
ಎಲ್ಲ ಮುಗಿಸ್ಕೊಂಡು ಅಷ್ಟೇ ಅವ್ರ ಮನೆ ಹತ್ರ ಯಾವುದೋ ಜ್ಯೂಸ್ ಅಂಗಡಿ ಇತ್ತು ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರನ್ನೇ ಡ್ರಾಪ್ ಮಾಡಿಕೊಂಡು ತುಂಬ ಟ್ರಾಫಿಕ್ ಇರೋದ್ರಿಂದ ಗಾಡಿ ಹೊಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ನೋಡಿ ಮೇಘನ್ ಅವರ ಎಷ್ಟು ಗಾಬರಿಯಿಂದ ಇದ್ದಾರೆ. ಎಲ್ಲಿ ನನ್ನ ಮುಖ ಒಂದು ನೆಟ್ಟಿಗೆ ಹೊಡೆದೋಗ್ಬಿಡುತ್ತೆ. ಗಾಬರಿ ಹೌದು ಹೌದು, ನಾಳೆ ಕಾಲೇಜಿಗೆ ಬರಬೇಕು, ಅದು ಬೇರೆ. ಎಲ್ಲ ಮುಗಿಸ್ಕೊಂಡು ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಎಲ್ಲ ಮುಗಿಸ್ಕೊಂಡ್ಬಂದು ಪಿ ಜಿಗೆ ಬಂದರೆ ನಮ್ಮ ಕೋಸಿಯಾರ್ ಅನೂಪ್ ಅವರು ಚಿಕನ್ ಕಳಿಸಿದ್ದಾರೆ ಗೈಸ್ ನಮಗೆ ತಿನ್ನೋಕ್ಕೋಸ್ಕರ. ಸೊ ಎಲ್ಲ ಚಿಕನ್ ತಿಂದ್ಕೊಂಡು ಕೂತಿದ್ದೀವಿ. ಥ್ಯಾಂಕ್ ಯು ಸಿ ಆರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಗೈಸ್. ಹಾಯ್ ಗೈಸ್, ಫೈನಲಿ ನಾವು ಪಿ ಜಿಗೆ ಬಂದ್ವಿ ಎಲ್ಲ ಮುಗಿಸ್ಕೊಂಡು. ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.